ಬಿರು ಬೇಸಿಗೆ ಆರಂಭಕ್ಕೂ ಮುನ್ನ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಕೇವಲ ಏನು ರಾಜ್ಯದಲ್ಲಷ್ಟೇ ಅಲ್ಲ, ಈ ಒಂದು ಕುಡಿಯುವ ನೀರಿನ ಸಮಸ್ಯೆ ಧಾರವಾಡ ಜಿಲ್ಲೆಗೂ ಏನು ಹೊರತಾಗಿಲ್ಲ ಅಂತ ಹೇಳ್ಬೋದು. ನಾನು ಪ್ರಮುಖವಾಗಿ ಈಗ ಹುಬ್ಬಳ್ಳಿಯ ಹೊರವಲಯದಲ್ಲಿರ್ತಕ್ಕಂಥ ಕನ್ಯಾನಗರ ಪ್ರದೇಶದಲ್ಲಿದ್ದೀನಿ. ಈಗ ಬೇಸಿಗೆ ಆರಂಭಕ್ಕೂ ಮುನ್ನ ಒಂದು ಕಡೆ ಸಾಕಷ್ಟು ಕಡೆ ಕುಡಿಯೋ ನೀರಿಗಾಗಿ ಏನು ಸಂಕಷ್ಟ ಎದುರಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದು ಕನ್ಯಾನಗರ ನಿವಾಸಿಗಳ ಒಂದು ಗೋಳಿನ ಕತೆ ಅಂತಲೇ ಹೇಳ್ಬೋದು. ಈ ಏರಿಯಾವನ್ನು ನಾವು ತೋರಿಸೋದಾದರೆ ಇಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ 220ಕ್ಕೂ ಅಧಿಕ ಮನೆಗಳಿದ್ದಾವೆ. ಈ ನಿವಾಸಿಗಳು ಪ್ರತಿನಿತ್ಯವೂ ಕೂಡ ಕುಡಿಯೋ ನೀರಿಗಾಗಿ ಸಾಕಷ್ಟು ಒಂದು ಸಂಕಷ್ಟವನ್ನು ಇಲ್ಲಿ ಏನು ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಕಾಲೋನಿ ಏನು ಹುಟ್ಟಿರುವಂಥದ್ದು 100 ವರ್ಷಗಳಿಗೂ ಅಧಿಕ ಒಂದು ಇತಿಹಾಸ ಈ ಒಂದು ಕಾಲೋನಿಗಿದೆ. ಆದರೆ ಇದುವರೆಗೂ ಒಂದು ಶಾಶ್ವತವಾದಂಥ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಆಗಿಲ್ಲ ಅನ್ನೋದೇ ಒಂದು ದುರಂತ ಅಂತಲೇ ಹೇಳ್ಬೋದು. ಒಂದು ಕಡೆ ಒಂದು ವಾರಕ್ಕೊಮ್ಮೆ ಒಂದು ಟ್ಯಾಂಕರ್ ನೀರು ಅಂದರೆ ಕಾರ್ಪೊರೇಷನಿಂದ ಕಳಿಸ್ಕೊಡ್ಲಾಗುವಂತಹ ಒಂದು ಟ್ಯಾಂಕರ್ ಬರುತ್ತೆ, ನೀರಿನ ಟ್ಯಾಂಕರ್. ಆದರೆ ಒಂದು ದಿನ ಮುಂಚಿತವಾಗೇ ಈ ಟ್ಯಾಂಕರ್ ಬರೋಕ್ಕಿಂತ ಒಂದಿನ ಮುಂಚಿತವಾಗೇ ಇಲ್ಲಿ ಖಾಲಿ ಕೊಡಗಳನ್ನು ಸರತಿ ಸಾಲಿನಲ್ಲಿ ಇಟ್ಟು ಬಡದಾಡುವಂಥ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬ ಮಹಿಳೆಯರು ಇರ್ಬೋದು, ಪುರುಷರಿರ್ಬೋದು, ಕುಡಿಯುವ ನೀರಿಗಾಗಿ ಇಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಿ ಬಳಸಲಿಕ್ಕೆ ಇರ್ಬೋದು. ಅದೇ ರೀತಿ ಪ್ರಮುಖವಾಗಿ ಕುಡಿಯೋದಕ್ಕೆ ನೀರನ್ನು ತರುವಂಥ ಒಂದು ಹರಸಾಹಸವನ್ನು ಕೂಡ ಇಲ್ಲಿ ಪಡ್ತಾ ಇದ್ದಾರೆ. ನಾನು ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿ ನೀರಿನ ಸಮಸ್ಯೆ ಇದೆ ಅಂತಕ್ಕಂಥದ್ರ ಕುರಿತು. ಮೇಡಮ್, ಯಾವ ರೀತಿ ಸಮಸ್ಯೆ ಇದೆ, ಯಾವಾಗಿಂದ ಸಮಸ್ಯೆ ಇದೆ ಇಲ್ಲಿ ನೀರಿಂದು? 75 ವರ್ಷದಿಂದ ನಮ್ಮ ಏರಿಯಾಗೆ ಕುಡಿಯೋ ನೀರೇ ಈಗ ಮಠ ಇದು ಬಂದೇ ಇಲ್ಲ. ಬೋರ್ ನೀರು ಮಾತ್ರ ಯಾವಾಗ ಬರ್ತೈತಿ, ಅದು ಕೆಟ್ಟೋದ್ರೆ ಮತ್ತು ರಿಪೇರಿ ಮಾಡಬೇಕಂದ್ರೆ ಎಷ್ಟು 10 ದಿನ ಆಗ್ತೈತೋ 15 ದಿನ ಆಗ್ತೈತೋ. ನಮಗಂತೂ ನಾವು ಅದಕ್ಕೋಸ್ಕರ ದಾರಿ ಕಾಯಬೇಕು. ಈ ನೀರು ನಮ್ಗೆ ಕುಡಿಯೋ ನೀರು ಬೇಕಂತ ನಾವು ಇದೆಲ್ಲ ಮಾಡಕ್ಕೆ ಕುಂತೀವಿ. ನಮ್ಗೆ ಏನು ಬೇಡ, ಬರೀ ಕುಡಿಯೋ ನೀರು ಲಘು ಬರ್ಬೇಕಂತ ನಾವು ಬೇಡ್ಕೊತಾ ಇದ್ದೀವಿ. ಕೇವಲ ಬೋರ್ವೆಲ್ ನೀರಿಗೆ ಮಾತ್ರ ನೀವು ಅವಲಂಬಿತರಾಗಿದ್ರಿ ಎಲ್ಲರೂ? ಇಲ್ಲ, ಬೋರ್ವೆಲ್ ನೀರು ನಾವು ಏನು ಕುಡಿಯಂಗಿಲ್ಲ, ಜಳಕ ಮಾಡಕ್ಕೆ. ಅದು ಏನು ಬಟ್ಟೆ ಒಗ್ಯಾಕೆ ಬಾಂಡೆ ತಿಕ್ಕಕ್ಕೆ ಅಷ್ಟೇ ನಮ್ಗೆ ಅವು ನೀರು ಯೂಸ್ ಮಾಡ್ತೀವಿ. ಕುಡಿಯೋ ನೀರಂತೂ ಇಲ್ಲ, ಅದು ಕುಡಿಬೇಕಂದ್ರೂ ನಮ್ಗೆ ಆಗಂಗಿಲ್ಲ. ಅದಕ್ಕೋಸ್ಕರ ನಮ್ಗೆ ಕುಡಿಯೋ ನೀರು ಬೇಕು. ಈಗ ಎಲ್ಲಿಂದ ತರ್ತೀರಮ್ಮ ಕುಡಿಯೋಕೆ ನೀರು? ಎಲ್ಲಿಂದ ತರ್ತೀರಿ? ಈ ಟ್ಯಾಂಕರ್ ನೀರು ಬರ್ತೈತಿ ರೀ, ವಾರಕ್ಕೆ 2 ಸಲ ನಮ್ಗೆ ಬರ್ತೈತಿ. ಬಂದರೆ ಅದು ನಾವು ಕೆಲಸ ಬಿಟ್ಟು ಮನ್ಯಾಗ ಇರಬೇಕು. ಅದಕ್ಕೋಸ್ಕರ ದಾರಿ ಕಾಯ್ಕೊಂತ ಕುಂದಿರ್ಬೇಕು. ಅದು ದಾರಿ ಕಾಯ್ಕೊಂತ ಕುಂದಿರ್ಬೇಕಂದ್ರೆ ಕೆಲಸ ಬಿಡಬೇಕು. ಎಲ್ಲ ಬಿಟ್ಟು ನೀರಿಗೋಸ್ಕರ ಕಾಯ್ಕೊಂತಿರ್ಬೇಕು ನಾವು. ಅದಕ್ಕೋಸ್ಕರ ನಮ್ಗೆ ನೀರು ಇದ್ದರೆ ಮನೆಯಲ್ಲಿ ನಮಗೆಲ್ಲ ಅನುಕೂಲ ಆಗುತ್ತೆ. ಇದೊಂದು ನಮ್ಗೆ ಬೇಕು ರೀ. ಯಾವ ರೀತಿ ಸಮಸ್ಯೆ ಇದೆ ಕುಡಿಯೋ ನೀರಿಂದ? ಯಾವ ರೀತಿ ಸಮಸ್ಯೆ ಇದೆ? ಏನು ಸಮಸ್ಯೆ ಇದೆ ಕುಡಿಯೋ ನೀರಿಂದ? ಸರ್, ನೀರಿಲ್ಲ ಸರ್ ನಮಗೆ ಕುಡಿಯೋ ನೀರು. ಅದೇ ನಮಗೆ ಕುಡಿಯೋ ನೀರು ಬಂದರೆ ಚಲೋ ಇರ್ತೈತೆ ಸರ್. ಅದೇ ನಾವು ಹೆಂಗೆ ಮಾಡ್ತೀರಿ ದಿನನಿತ್ಯ ಕುಡಿಲಿಕ್ಕೆ? ಏನು ಸರ್, ಟ್ಯಾಂಕರ್ ಬರುತ್ತೆ ಸರ್, ವಾರಾಗೆ 2 ಸಲ. ಅದೇ ನಾವು ಕಾಯ್ಕೊಂತ ಕುಂದರ್ಬೇಕು. ಮತ್ತು ಅವ್ರು ಬಂದ ಮೇಲೆ ನಾವು ತುಂಬಬೇಕು. ಮತ್ತು ಒಬ್ರೊಬ್ರಿಗೆ ಸಿಗ್ತೈತೆ, ಒಬ್ರೊಬ್ರಿಗೆ ಸಿಕ್ಕೋದಿಲ್ಲ. ಮತ್ತು ಹಂಗೆ ನಾವು ತಗೊಂಡು ವಾಪಸ್ ಹೋಗ್ಬೇಕು. ಮತ್ತು ಅವ್ರು ಬರೋ ಮಟ್ಟ ನಾವು ಕಾಯ್ಕೊಂತ ಕುಂದರ್ಬೇಕು. ಖಾಲಿ ಕೊಡಗಳನ್ನ ಇಟ್ಟಿದ್ರಿ, ಎದಕ್ಕೆ ಇಟ್ಟಿದ್ರಿ? ನೀರು ಸಲುವಾಗಿ ಸರ್. ನಾಳೆ ಇಟ್ಟಿವಿದ್ವಿ. ನಾಳೆ ಟ್ಯಾಂಕರ್ ಬರ್ತೈತೆ ಸರ್, ನಾಳೆ ಅದೇ ಸಲುವಾಗಿ ನಾವು ಇಟ್ಟಿವಿ. ಒಂದಿನ ಮುಂಚೆನೇ ಅಲ್ಲಿ ಖಾಲಿ ಕೊಡಗಳನ್ನ ಇಡ್ತೀವಿ ಸರ್. ಅದಕ್ಕೋಸ್ಕರ ನಾವು ಇಟ್ಟಿವಿ ಸರ್. ಏನು ಸಮಸ್ಯೆ ಐತಿ ನಿಮ್ಗೆ ಕುಡಿಯೋ ನೀರಿಗೆ? ನೀರಿಂದೇ ಸಮಸ್ಯೆ ರೀ. ಕುಡಿಯೋ ನೀರು ಬೇಕಂದರೆ ಮಕ್ಕಳು ಶಾಲೆನೂ ಬಿಟ್ಟು ನಾವು ಮನೆಯಲ್ಲಿ ಇರಬೇಕು. ಎಷ್ಟು ಆರಾಮಿಲ್ಲ ಅಂದ್ರೂ ಟ್ಯಾಂಕರ್ ನೀರು ಕಾಯಬೇಕು, ತುಂಬ್ಕೋಬೇಕು. ಆರಾಮಿಲ್ಲ ಅಂದ್ರೂ ಅದು ಲಘು ಎದ್ದು ತುಂಬ್ಕೊಂಡ್ರೆ ಬರ್ತೈತಿ, ಸಿಗ್ತೈತಿ ರೀ. ಇಲ್ಲಾಂದ್ರೆ ಸಿಗೋದಿಲ್ಲ ರೀ. ಇದು ನನಗೆ 50 ವರ್ಷ, ಇವಾಗ 50 ವರ್ಷದಿಂದ ಇದನ್ನೇ ಕಷ್ಟ. ನೀರಂತೂ ಇಲ್ಲ. ಈಗ 3 ಆಪ್ರೇಷನ್ ಆಗ್ಯಾವ. ಆ ನೀರು ಸಲುವಾಗಿ ನಾವು ಹೊರ್ಕೊಂಡೇ ಕುಡಿಬೇಕು. ಎಲ್ಲಿಂದ ಹೊತ್ಕೊಂಡ್ಬರ್ತಿರ್ತಾವೆ? ಟ್ಯಾಂಕರ್ ಬರ್ತೈತ್ರಿ, ಅಲ್ಲಿಂದನೇ ಹೊತ್ಕೊಂಡು ಹೋಗ್ತೀವಿ. ಒಳಗಿಂದ ಬಂದಿಲ್ಲ ಅಂದರೆ ಇನ್ನು ನೀರೇ ಕುಡಿಯಂಗಿಲ್ಲ ರೀ. ಇನ್ನು ಬಿಸ್ಲೇರಿ ತೊಗೋಬೇಕು ರೀ ನಾವು, ರೊಕ್ಕ ಕೊಟ್ಟು. ಬೋರ್ ನೀರಂತೂ ಕುಡಿಯೋಕ್ಕಾಗಲ್ಲ. ಎಷ್ಟು ದಿನ ಅಂತ ಕಾಯ್ಬೇಕು ರೀ. ಹಿಂಗೆ ನೋಡಿ ನಾವೇ ಮುದುಕರು ಆಗಿಬಿಟ್ಟಿವಿ. ಇಲ್ಲ ಇವತ್ತಿಲ್ಲ ನಾಳೆ ದೊಡ್ಡ ಮೊಮ್ಮಕ್ಕಳೂ ದೊಡ್ಡವಾಗಿಬಿಟ್ಟು. ಇಷ್ಟೇ ಸಮಸ್ಯೆ ನೋಡ್ರಿ ಕನ್ಯಾನಗರಿಂದ. ಏನಾಗ್ಬೇಕಂತೀರಮ್ಮ? ಕುಡಿಯೋ ನೀರು ಬೇಕಾ? ಹೆಂಗೆ? ನೀರು ಬೇಕು ರೀ, ಮತ್ತು ಏನು ಬೇಡ ರೀ. ಫಸ್ಟ್ ನೀರು ಕೊಟ್ಟರಿದ್ರೆ ನಮಗೆ ಸಾಕು ರೀ. ಅದು ನೀರಿನ ಸಲುವಾಗಿ ನಮ್ಗೆ ಇದಾಗಕತ್ತೈತೆ ರೀ. ಮತ್ತು ನೀರಿಗೆ ಎಲ್ಲಿ ಸಿಗಲಿಲ್ಲ ಅಂದ್ರೆ ಆ ಬೋರಿನ ನೀರು ಕುಡಿದಿದ್ರೆ ನಮ್ಗೆ ಆರಾಮಿರಂಗಿಲ್ಲ ರೀ. ಮತ್ತು ಆರಾಮಿಲ್ಲ ಅಂದ್ರೆ ನಮಗೆ ರೊಕ್ಕ ಇರಂಗಿಲ್ಲ ತೋರಿಸ್ಕೊಳಕ್ಕೆ ರೀ. ಹಂಗೆ ಸಮಸ್ಯೆ ಬಂದೈತೆ ರೀ. ನಮ್ಗೆ ನೀರು ಅಂತ ಬೇಕು ನಮಗೆ ರೀ, ಮತ್ತೇನು ಬೇಡ ನಮಗೆ ರೀ.
ಸರ್ ಎಷ್ಟರ ಮಟ್ಟಿಗೆ ಸಮಸ್ಯೆ ಐತೆ ಸರ್ ಇಲ್ಲಿ ಕುಡಿಯೋ ನೀರಿನ ಎಷ್ಟು ಸಲುವಾಗಿ? ಮಟ್ಟ ಸಮಸ್ಯೆ ಅಂದ್ರೆ ಈಗ ಆಲ್ರೆಡಿ ಹೇಳಿದ ಮ್ಯಾಗ ನೀವು ಕೇಳಿರಿ. ಇಲ್ಲಿ ಏನೈತಲ್ಲ, ಬೋರ್ ನೀರು ಕುಡಿಬೇಕು, ಜಡ್ ಬಂದು ಮನ್ಯಾಗ ಬೀಳ್ತಾರೆ, ಮನ್ಯಾಗ ಕುಟುಂಬದಾಗ ಒಬ್ಬರು ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲರ ಮನೆ ನಡೆಸ್ಬೇಕಂದ್ರೆ ಈ ನೀರಿನ ಸಮಸ್ಯೆ ಸಂಬಂಧ ಇದು ಹುಬ್ಳಿ ಧಾರವಾಡದಾಗ ಕರ್ನಾಟಕ ರಾಜ್ಯದಾಗ 2ನೇ ದೊಡ್ಡ ನಮ್ಮ ಮಹಾನಗರ ಪಾಲಿಕೆ ಅಂತ ಹೇಳ್ತಾರೆ. ಅಲ್ಲಿ ಇಂಥ ಒಂದು ಮಹಾನಗರ ಪಾಲಿಕೆದಾಗ ಒಂದು ವಾರ್ಡ್ ನಂಬರ್ 61 ಗದಗ ರಸ್ತೆದಾಗ ಇರೋ ಕನ್ಯಾನಗರದಾಗ ಕುಡಿಯೋಕೆ ಈಗ ಮಟ್ಟನು ಇಷ್ಟು ದೊಡ್ಡ ಮಹಾನಗರ ಅಂತ ಹೇಳ್ತಾರೆ, ಕುಡಿಯೋಕೆ ನೀರಿಲ್ರಿ. ಇಲ್ಲಿ ಬೋರ್ ನೀರು ಕುಡಿಬೇಕು, ಹುಡುಗರು ಜಡ್ ಬಂದು ಹಾಸ್ಪಿಟಲ್ದಾಗ ಬೀಳ್ಬೇಕು, ಮತ್ತು ಅದಕ್ಕೆ ಖರ್ಚು ಮಾಡಬೇಕು, ಮತ್ತು ಲೋನ್ ತೊಗೋಬೇಕು. ಲೋನ್ ತೊಗೊಂಡ್ಮೇಲೆ ಅವು ಬಂದು ಮತ್ತು ದಮ್ ಕೊಟ್ಟು ಅವರು ಲೋನ್ ಕಲೆಕ್ಷನ್ ಮಾಡೋರು ಬರ್ತಾರೆ. ಅದನ್ನು ಭಾಳ ಒಂದು ಬರೀ ಇದೆಲ್ಲ ಪ್ರಾಬ್ಲಮ್ ಎದರಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ನೀರು ನಿಂತು. ಅಲ್ಲ, ಈಗ ಪಾಲಿಕೆಯಿಂದ ಒಂದು ಕಡೆ ಹೇಳ್ತಾರೆ ದಿನದ 24 ಗಂಟೆ 24 ತಾಸು ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತೀವಿ. ನಿಮಗೆ ಮೂಲವಾಗಿ ನಿಮಗೆ ಕುಡಿಯೋ ನೀರೇ ಇಲ್ಲಿ ಸಿಗ್ತಾ ಇಲ್ಲ. ನೋಡ್ರಿ ಸರ, ಮಹಾನಗರ ಪಾಲಿಕೆದಾಗ ಬಜೆಟ್ದಾಗ ಇಷ್ಟಂತ ತೆಗೆದಿರ್ತಾರೆ 24x7 ಅಂತ ಹೇಳಿ. MLA MP ಅವ್ರ ಮನೆ ಮುಂದೆ 24x7 ಬರ್ತೈತಿ ರೀ. ಇಂಥ ಒಂದು ದಲಿತ ಕುಟುಂಬಗಳಿಗೆ, ಇಂಥ ಒಂದು ಬಡವ್ರ ಮನೆಗಳಿಗೆ ನೀರಿನ ಟ್ಯಾಂಕಿ ಬರ್ತೈತಿ ರೀ ಅಷ್ಟೇ. ಅವ್ರ ಮನೆ ತನಕ ಏನು 24x7 ಬರ್ತೈತಿ ರೀ. ಬಟ್ ನಮ್ಮ ಬಡವ್ರ ಮನೆಗೆ ಬೋರ್ ಬರೋದು, ಬೋರ್ ಕೆಟ್ಟು ಹೋಗೋದು, ಇಂಥ ರೋಗ ಬರೋದು ಅವ್ರ ಮನ್ಯಾಗ ಏನಾರು ಆಗ್ತಾವೇನು ರೀ? ಆಗಂಗಿಲ್ಲ ಇಲ್ಲಿ. ಯಾಕಂದ್ರೆ 24x7 ಐತಿ. ಇಲ್ಲಿ ಬೋರ್ ನೀರು ವಾರಕ್ಕೆ ಒಂದ್ಸರಿ ಟ್ಯಾಂಕರ್ ಬರ್ತದೆ. ಆ ಟ್ಯಾಂಕರ್ ಹೆಂಗಿರ್ತದೆ ಗೊತ್ತಿಲ್ಲ. ನೀವು ನೋಡ್ದಂಗೆ ಈಗ ಟ್ಯಾಂಕಿ ಯಾವಾಗ ತೊಳಿತಾರ ಗೊತ್ತಿಲ್ಲ. ಅದು ಅಂಥ ಜಡ್ ಬಿದ್ದು ಸಹಾಯಕತ್ತಾರ ಜನ ಇಲ್ಲಿ. ಎಲ್ಲರ ಮನ್ಯಾಗೂ ಸಮಸ್ಯೆ ಐತ್ರಿ. ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಾ? ಅದು ಶಾಶ್ವತ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಬೇಕಂತಲ್ಲಿ ನಾವು ನಮ್ಮ ಏಜ್ ಬಂದ್ರು ಒಂದು 20 ವರ್ಷನಿಂದ ನಾವು 15 ವರ್ಷ ಹೋರಾಟ ಮಾಡ್ಕೊಂಡು ಬರಾಕತ್ತೀವಿ. ಇನ್ನು ನಿಮ್ಮ ಒಂದು ಮಾಧ್ಯಮ ಮುಖಾಂತರ ನಮ್ಗೆ ಕುಡಿಯಲಿಕ್ಕೆ ನೀರು ಸಿಕ್ಕಿದ್ರೆ ಭಾಳ ನಿಮ್ಗೆ ಥ್ಯಾಂಕ್ಫುಲ್ ಆಗಿ ಹೇಳ್ತೀವಿ ನಾವು. ಇದಿಷ್ಟು ಕನ್ಯಾನಗರ ನಿವಾಸಿಗಳ ಮಾತು. ಒಂದು ಕಡೆ ಕುಡಿಯೋ ನೀರಿನ ಸಮಸ್ಯೆ ಪ್ರಮುಖವಾಗಿ ನಾವು ಏನು ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ನೋಡ್ತೀವಿ, ಆದರೆ ನಗರ ಪ್ರದೇಶಗಳಲ್ಲೇ ಈ ರೀತಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗ್ತಾ ಇರೋದು. ಅದರಲ್ಲೂ 24x7 ನೀರಿನ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಪಾಲಿಕೆ ಭರವಸೆ ಒಂದು ಕಡೆ ಇದ್ದರೆ, ಕೇವಲ 1 ವಾರ 15 ದಿನ ಕಳೆದರೂ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಆಗ್ತಾ ಇಲ್ಲ. ಕೇವಲ ಟ್ಯಾಂಕರ್ಗಳು ಬಂದರೆ ನಾವು ಆ ಟ್ಯಾಂಕರ್ಗಳಿಗೆ ಮುಂಚಿತವಾಗಿ 1 ದಿನದ ಮುಂಚಿತವಾಗಿ ನಾವು ಕೊಡಗಳನ್ನು ಇಟ್ಟು ಕಾಯಬೇಕಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಶಾಶ್ವತವಾಗಿ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು, ಇಲ್ಲದಿದ್ದಲ್ಲಿ ಬೀದಿಗಿಳಿದು ನಾವು ಹೋರಾಟಕ್ಕೆ ಮುಂದಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶ್ರೀಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಿರು ಬೇಸಿಗೆ ಆರಂಭಕ್ಕೂ ಮುನ್ನ ಕುಡಿಯೋ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಕೇವಲ ಏನು ರಾಜ್ಯದಲ್ಲಷ್ಟೇ ಅಲ್ಲ, ಈ ಒಂದು ಕುಡಿಯೋ ನೀರಿನ ಸಮಸ್ಯೆ ಧಾರವಾಡ ಜಿಲ್ಲೆಗೂ ಏನು ಹೊರತಾಗಿಲ್ಲ ಅಂತ ಹೇಳ್ಬೋದು. ನಾನು ಪ್ರಮುಖವಾಗಿ ಈಗ ಹುಬ್ಬಳ್ಳಿಯ ಹೊರವಲಯದಲ್ಲಿರ್ತಕ್ಕಂಥ ಕನ್ಯಾನಗರ ಪ್ರದೇಶದಲ್ಲಿದ್ದೀನಿ. ಈಗ ಬೇಸಿಗೆ ಆರಂಭಕ್ಕೂ ಮುನ್ನ ಒಂದು ಕಡೆ ಸಾಕಷ್ಟು ಕಡೆ ನೀರಿಗಾಗಿ, ಕುಡಿಯೋ ನೀರಿಗಾಗಿ ಏನು ಸಂಕಷ್ಟ ಎದುರಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದು ಕನ್ಯಾನಗರ ನಿವಾಸಿಗಳ ಒಂದು ಗೋಳಿನ ಕತೆ ಅಂತಲೇ ಹೇಳ್ಬೋದು. ಈ ಏರಿಯಾವನ್ನು ನಾನು ತೋರಿಸೋದಾದರೆ ಇಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ 220ಕ್ಕೂ ಅಧಿಕ ಮನೆಗಳಿದ್ದಾವೆ. ಈ ನಿವಾಸಿಗಳು ಪ್ರತಿನಿತ್ಯವೂ ಕೂಡ ಕುಡಿಯೋ ನೀರಿಗಾಗಿ ಸಾಕಷ್ಟು ಒಂದು ಸಂಕಷ್ಟವನ್ನು ಇಲ್ಲಿ ಏನು ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಕಾಲೋನಿ ಏನು ಹುಟ್ಟಿರುವಂಥದ್ದು ಏನು 100 ವರ್ಷಗಳಿಗೂ ಅಧಿಕ ಒಂದು ಇತಿಹಾಸ ಈ ಒಂದು ಕಾಲೋನಿಗಿದೆ. ಆದರೆ ಇದುವರೆಗೂ ಒಂದು ಶಾಶ್ವತವಾದಂಥ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಆಗಿಲ್ಲ ಅನ್ನೋದೇ ಒಂದು ದುರಂತ ಅಂತಲೇ ಹೇಳ್ಬೋದು. ಒಂದು ಕಡೆ ಒಂದು ವಾರಕ್ಕೊಮ್ಮೆ ಒಂದು ಟ್ಯಾಂಕರ್ ನೀರು, ಅಂದರೆ ಕಾರ್ಪೊರೇಷನಿಂದ ಕಳಿಸ್ಕೊಡ್ಲಾಗುವಂತಹ ಒಂದು ಟ್ಯಾಂಕರ್ ಬರುತ್ತೆ, ನೀರಿನ ಟ್ಯಾಂಕರ್. ಆದರೆ ಒಂದು ದಿನ ಮುಂಚಿತವಾಗೇ ಈ ಟ್ಯಾಂಕರ್ ಬರೋಕ್ಕಿಂತ ಒಂದು ದಿನ ಮುಂಚಿತವಾಗೇ ಇಲ್ಲಿ ಖಾಲಿ ಕೊಡಗಳನ್ನು ಏನು ಸರತಿ ಸಾಲಿನಲ್ಲಿ ಇಟ್ಟು ಏನು ಬಡದಾಡುವಂಥ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬ ಮಹಿಳೆಯರು ಇರ್ಬೋದು, ಪುರುಷರಿರ್ಬೋದು, ಕುಡಿಯುವ ನೀರಿಗಾಗಿ ಇಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಿ ಏನು ಬಳಸಲಿಕ್ಕೆ ಇರ್ಬೋದು. ಅದೇ ರೀತಿ ಪ್ರಮುಖವಾಗಿ ಕುಡಿಯೋದಕ್ಕೆ ನೀರನ್ನು ತರುವಂಥ ಒಂದು ಹರಸಾಹಸವನ್ನು ಕೂಡ ಇಲ್ಲಿ ಪಡ್ತಾ ಇದ್ದಾರೆ. ನಾನು ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿ ನೀರಿನ ಸಮಸ್ಯೆ ಇದೆ ಅಂತಕ್ಕಂಥದ್ರ ಕುರಿತು. ಮೇಡಮ್, ಯಾವ ರೀತಿ ಸಮಸ್ಯೆ ಇದೆ, ಯಾವಾಗಿಂದ ಸಮಸ್ಯೆ ಇದೆ ಇಲ್ಲಿ ನೀರಿಂದು? 75 ವರ್ಷದಿಂದ ನಮ್ಮ ಏರಿಯಾಗೆ ಕುಡಿಯೋ ನೀರೇ ಈಗ ಮಠ ಇದು ಬಂದೇ ಇಲ್ಲ. ಬೋರ್ ನೀರು ಮಾತ್ರ ಯಾವಾಗ ಬರ್ತೈತಿ, ಅದು ಕೆಟ್ಟೋದ್ರೆ ಮತ್ತು ರಿಪೇರಿ ಮಾಡಬೇಕಂದ್ರೆ ಎಷ್ಟು 10 ದಿನ ಆಗ್ತೈತೋ 15 ದಿನ ಆಗ್ತೈತೋ. ನಮಗಂತೂ ನಾವು ಅದಕ್ಕೋಸ್ಕರ ದಾರಿ ಕಾಯಬೇಕು. ಈ ನೀರು ನಮ್ಗೆ ಕುಡಿಯೋ ನೀರು ಬೇಕಂತ ನಾವು ಇದೆಲ್ಲ ಮಾಡಕ್ಕೆ ಕುಂತೀವಿ. ನಮ್ಗೆ ಏನು ಬೇಡ, ಬರೀ ಕುಡಿಯೋ ನೀರು ಲಘು ಬರ್ಬೇಕಂತ ನಾವು ಬೇಡ್ಕೊತಾ ಇದ್ದೀವಿ. ಕೇವಲ ಬೋರ್ವೆಲ್ ನೀರಿಗೆ ಮಾತ್ರ ನೀವು ಅವಲಂಬಿತರಾಗಿದ್ರಿ ಎಲ್ಲರೂ? ಇಲ್ಲ, ಬೋರ್ವೆಲ್ ನೀರು ನಾವು ಏನು ಕುಡಿಯಂಗಿಲ್ಲ, ಜಳಕ ಮಾಡಕ್ಕೆ ಅದು ಏನು ಬಟ್ಟೆ ಒಗ್ಯಾಕೆ ಬಾಂಡೆ ತಿಕ್ಕಕ್ಕೆ ಅಷ್ಟೇ ನಮ್ಗೆ ಅವು ನೀರು ಯೂಸ್ ಮಾಡ್ತೀವಿ. ಕುಡಿಯೋ ನೀರಂತೂ ಇಲ್ಲ, ಅದು ಕುಡಿಬೇಕಂದ್ರೂ ನಮ್ಗೆ ಆಗಂಗಿಲ್ಲ.
ಅದಕ್ಕೋಸ್ಕರ ನಮ್ಗೆ ಕುಡಿಯೋ ನೀರು ಬೇಕು ಈಗ. ಎಲ್ಲಿಂದ ತರ್ತೀರಮ್ಮ ಕುಡಿಯೋಕೆ ನೀರು ಎಲ್ಲಿಂದ ತರ್ತೀರಿ? ಈ ಟ್ಯಾಂಕರ್ ನೀರು ಬರ್ತೈತಿ ರೀ, ವಾರಕ್ಕೆ 2 ಸಾರ ನಮ್ಗೆ ಬರ್ತೈತಿ. ಬಂದರೆ ಅದು ನಾವು ಕೆಲಸ ಬಿಟ್ಟು ಮನ್ಯಾಗ ಇರಬೇಕು. ಅದಕ್ಕೋಸ್ಕರ ದಾರಿ ಕಾಯ್ಕೊಂತ ಕುಂದಿರ್ಬೇಕು. ಅದು ದಾರಿ ಕಾಯ್ಕೊಂತ ಕುಂದಿರ್ಬೇಕಂದ್ರೆ ಕೆಲಸ ಬಿಡಬೇಕು. ಎಲ್ಲ ಬಿಟ್ಟು ನೀರಿಗೋಸ್ಕರ ಕಾಯ್ಕೊಂತಿರ್ಬೇಕು ನಾವು. ಅದಕ್ಕೋಸ್ಕರ ನಮ್ಗೆ ನೀರು ಇದ್ದರೆ ಮನೆಯಲ್ಲಿ ನಮ್ಗೆ ಎಲ್ಲ ಅನುಕೂಲ ಆಗುತ್ತೆ. ಇದೊಂದು ನಮ್ಗೆ ಬೇಕು ರೀ. ಯಾವ ರೀತಿ ಸಮಸ್ಯೆ ಇದೆ ಇಲ್ಲಿ? ಕುಡಿಯೋ ನೀರಿಂದ ಯಾವ ರೀತಿ ಸಮಸ್ಯೆ ಇದೆ? ಏನು ಸಮಸ್ಯೆ ಇದೆ ಕುಡಿಯೋ ನೀರಿಂದ? ಸರ್ ನೀರಿಲ್ಲ ಸರ್, ನಮಗೆ ಕುಡಿಯೋ ನೀರು. ಅದೇ ನಮಗೆ ಕುಡಿಯೋ ನೀರು ಬಂದರೆ ಚಲೋ ಇರ್ತೈತೆ ಸರ್. ಅದೇ ನಾವು ಹೆಂಗೆ ಮಾಡ್ತೀರಿ ದಿನನಿತ್ಯ ಕುಡಿಲಿಕ್ಕೆ? ಏನು ಸರ್, ಟ್ಯಾಂಕರ್ ಬರುತ್ತೆ ಸರ್, ವಾರಾಗೆ 2 ಸಲ. ಅದೇ ನಾವು ಕಾಯ್ಕೊಂತ ಕುಂದರ್ಬೇಕು. ಮತ್ತು ಅವ್ರು ಬಂದ ಮೇಲೆ ನಾವು ತುಂಬಬೇಕು. ಮತ್ತು ಒಬ್ರೊಬ್ರಿಗೆ ಸಿಗ್ತೈತೆ, ಒಬ್ರೊಬ್ರಿಗೆ ಸಿಕ್ಕೋದಿಲ್ಲ. ಮತ್ತು ಹಂಗೆ ನಾವು ತಗೊಂಡು ವಾಪಸ್ ಹೋಗ್ಬೇಕು. ಮತ್ತು ಅವ್ರು ಬರೋ ಮಟ್ಟ ನಾವು ಕಾಯ್ಕೊಂತ ಕುಂದರ್ಬೇಕು. ಖಾಲಿ ಕೊಡಗಳನ್ನ ಇಟ್ಟಿದ್ರಿ, ಎದಕ್ಕೆ ಇಟ್ಟಿದ್ರಿ? ನೀರು ಸರ್ ನಾಳೆ ಇಟ್ಟಿವಿದ್ವಿ. ನಾಳೆ ಟ್ಯಾಂಕರ್ ಬರ್ತೈತೆ ಸರ್, ನಾಳೆ ಅದೇ ಸಲುವಾಗಿ ನಾವು ಇಟ್ಟಿವಿ. ಒಂದಿನ ಮುಂಚೆನೇ ಅಲ್ಲಿ ಖಾಲಿ ಕೊಡಗಳು ಇಡ್ತೀವಿ ಸರ್, ಅದಕ್ಕೋಸ್ಕರ ನಾವು ಇಟ್ಟಿವಿ ಸರ್. ಏನು ಸಮಸ್ಯೆ ಐತಿ ನಿಮ್ಗೆ ಕುಡಿಯೋ ನೀರಿಗೆ? ನೀರಿಂದೇ ಸಮಸ್ಯೆ ರೀ. ಕುಡಿಯೋ ನೀರು ಬೇಕಂದರೆ ಮಕ್ಕಳು ಶಾಲೆನೂ ಬಿಟ್ಟು ನಾವು ಮನೆಯಲ್ಲಿ ಇರಬೇಕು. ಎಷ್ಟು ಆರಾಮಿಲ್ಲ ಅಂದ್ರೂ ಟ್ಯಾಂಕರ್ ನೀರು ಕಾಯಬೇಕು, ತುಂಬ್ಕೋಬೇಕು. ಆರಾಮಿಲ್ಲ ಅಂದ್ರೂ ಅದು ಲಘು ಎದ್ದು ತುಂಬ್ಕೊಂಡ್ರೆ ಬರ್ತೈತಿ, ಸಿಗ್ತೈತಿ ರೀ, ಇಲ್ಲಾಂದ್ರೆ ಸಿಗೋದಿಲ್ಲ ರೀ. ಇದು ನನಗೆ 50 ವರ್ಷ, ಇವಾಗ 50 ವರ್ಷದಿಂದ ಇದನ್ನೇ ಕಷ್ಟ. ನೀರಂತೂ ಇಲ್ಲ. ಈಗ 3 ಆಪ್ರೇಷನ್ ಆಗ್ಯಾವ. ಆ ನೀರು ಸಲುವಾಗಿ ನಾವು ಹೊರ್ಕೊಂಡೇ ಕುಡಿಬೇಕು. ಎಲ್ಲಿಂದ ಹೊತ್ಕೊಂಡ್ಬರ್ತೀರಿ ತಾವು? ಟ್ಯಾಂಕರ್ ಬರ್ತೈತ್ರಿ, ಅಲ್ಲಿಂದನೇ ಹೊತ್ಕೊಂಡು ಹೋಗ್ತೀರಿ. ಒಳಗಿಂದ ಅಂದ್ರೆ ಟ್ಯಾಂಕರ್ ಬಂದಿಲ್ಲ ಅಂದರೆ ಇನ್ನು ನೀರೇ ಕುಡಿಯಂಗಿಲ್ಲ ರೀ. ಇನ್ನು ಬಿಸ್ಲೇರಿ ತೊಗೋಬೇಕು ರೀ ನಾವು, ರೊಕ್ಕ ಕೊಟ್ಟು. ಬೋರ್ ನೀರಂತೂ ಕುಡಿಯೋಕ್ಕಾಗಲ್ಲ. ಎಷ್ಟು ದಿನ ಅಂತ ಕಾಯ್ಬೇಕ್ರಿ ಹಿಂಗೆ ನೋಡಿ. ನಾವೇ ಮುದುಕರು ಆಗಿಬಿಟ್ಟಿವಿ. ಇಲ್ಲ ಇವತ್ತಿಲ್ಲ ನಾಳೆ ದೊಡ್ಡ ಮೊಮ್ಮಕ್ಕಳು ದೊಡ್ಡವಾಗಿಬಿಟ್ಟು. ಇಷ್ಟೇ ಸಮಸ್ಯೆ ನೋಡ್ರಿ ಕನ್ಯಾನಗರಿಂದ. ಏನಾಗ್ಬೇಕಂತೀರಮ್ಮ? ಕುಡಿಯೋ ನೀರು ಬೇಕಾ? ಹೆಂಗೆ? ನೀರು ಬೇಕ್ರಿ, ಮತ್ತು ಏನು ಬೇಡ ರೀ. ಫಸ್ಟ್ ನೀರು ಕೊಟ್ಟಿದ್ರೆ ನಮಗೆ ಸಾಕ್ರಿ. ಅದು ನೀರಿನ ಸಲುವಾಗಿ ನಮ್ಗೆ ಇದಾಗಕತ್ತೈತ್ರಿ. ಮತ್ತು ನೀರಿಗೆ ಎಲ್ಲಿ ಸಿಗಲಿಲ್ಲ ಅಂದ್ರೆ ಆ ಬೋರಿನ ನೀರು ಕುಡಿದಿದ್ರೆ ನಮ್ಗೆ ಆರಾಮ ಇರಂಗಿಲ್ಲ ರೀ. ಮತ್ತು ಆರಾಮಿಲ್ಲ ಅಂದ್ರೆ ನಮಗೆ ರೊಕ್ಕ ಇರಂಗಿಲ್ಲ ತೋರಿಸ್ಕೊಳಕ್ರಿ. ಹಂಗೆ ಸಮಸ್ಯೆ ಬಂದೈತ್ರಿ. ನಮ್ಗೆ ನೀರು ಅಂತ ಬೇಕು ನಮಗೆ ರೀ, ಮತ್ತೇನು ಬೇಡ ನಮಗೆ ರೀ. ಸರ್ ಎಷ್ಟರ ಮಟ್ಟಿಗೆ ಸಮಸ್ಯೆ ಐತೆ ಸರ್ ಇಲ್ಲಿ ಕುಡಿಯೋ ನೀರಿಗೆ ಸಲುವಾಗಿ? ಮಟ್ಟ ಸಮಸ್ಯೆ ಅಂದರೆ ಈಗ ಆಲ್ರೆಡಿ ಹೇಳಿದ ಮ್ಯಾಗ ನೀವು ಕೇಳಿರಿ. ಇಲ್ಲಿ ಏನೈತಲ್ಲ, ಬೋರ್ ನೀರು ಕುಡಿಬೇಕು, ಜಡ್ ಬಂದು ಮನ್ಯಾಗ ಬೀಳ್ತಾರೆ. ಮನ್ಯಾಗ ಕುಟುಂಬದಾಗ ಒಬ್ಬರು ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲರ ಮನೆ ನಡೆಸ್ಬೇಕಂದ್ರೆ ಈ ನೀರಿನ ಸಮಸ್ಯೆ ಸಂಬಂಧ ಇದು ಹುಬ್ಳಿ ಧಾರವಾಡದಾಗ ಕರ್ನಾಟಕ ರಾಜ್ಯದಾಗ 2ನೇ ದೊಡ್ಡ ನಮ್ಮ ಮಹಾನಗರ ಪಾಲಿಕೆ ಅಂತ ಹೇಳ್ತಾರೆ. ಅಲ್ಲಿ ಇಂಥ ಒಂದು ಮಹಾನಗರ ಪಾಲಿಕೆದಾಗ ಒಂದು ವಾರ್ಡ್ ನಂಬರ್ 61ದಾಗ ಗದಗ ರಸ್ತೆದಾಗ ಇರೋ ಕನ್ಯಾನಗರದಾಗ ಕುಡಿಯೋಕೆ ಈಗ ಮಟ್ಟನು ಇಷ್ಟು ದೊಡ್ಡ ಮಹಾನಗರ ಅಂತ ಹೇಳ್ತಾರೆ, ಕುಡಿಯೋಕೆ ನೀರಿಲ್ಲ ರೀ. ಇಲ್ಲಿ ಬೋರ್ ನೀರು ಕುಡಿಬೇಕು. ಹುಡುಗರು ಜಡ್ ಬಂದು ಹಾಸ್ಪಿಟಲ್ದಾಗ ಬೀಳ್ಬೇಕು, ಮತ್ತು ಅದಕ್ಕೆ ಖರ್ಚು ಮಾಡಬೇಕು, ಮತ್ತು ಲೋನ್ ತೊಗೋಬೇಕು. ಲೋನ್ ತೊಗೊಂಡ್ಮೇಲೆ ಅವು ಬಂದು ಮತ್ತು ದಮ್ ಕೊಟ್ಟು ಅವರು ಲೋನ್ ಕಲೆಕ್ಷನ್ ಮಾಡೋರು ಬರ್ತಾರೆ. ಅದನ್ನು ಭಾಳ ಒಂದು ಬರೀ ಇದೆಲ್ಲ ಪ್ರಾಬ್ಲಮ್ ಎದರಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ನೀರು ನಿಂತ. ಅಲ್ಲ, ಈಗ ಪಾಲಿಕೆಯಿಂದ ಒಂದು ಕಡೆ ಹೇಳ್ತಾರೆ ದಿನದ 24 ಗಂಟೆ 24 ತಾಸು ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತೀವಿ. ನಿಮ್ಗೆ ಮೂಲವಾಗಿ ನಿಮಗೆ ಕುಡಿಯೋ ನೀರೇ ಇಲ್ಲಿ ಸಿಗ್ತಾ ಇಲ್ಲ. ನೋಡ್ರಿ ಸರ, ಮಹಾನಗರ ಪಾಲಿಕೆದಾಗ ಬಜೆಟ್ದಾಗ ಇಷ್ಟಂತ ತೆಗೆದಿರ್ತಾರೆ 24x7 ಅಂತ ಹೇಳಿ. MLA MP ಅವ್ರ ಮನೆ ಮುಂದೆ 24x7 ಬರ್ತೈತಿ ರೀ. ಇಂಥ ಒಂದು ದಲಿತ ಕುಟುಂಬಗಳಿಗೆ, ಇಂಥ ಒಂದು ಬಡವ್ರ ಮನೆಗಳಿಗೆ ನೀರಿನ ಟ್ಯಾಂಕಿ ಬರ್ತೈತಿ ರೀ ಅಷ್ಟೇ. ಅವ್ರ ಮನೆ ತನಕ ಏನು 24x7 ಬರ್ತೈತಿ ರೀ. ಬಟ್ ನಮ್ಮ ಬಡವ್ರ ಮನೆಗೆ ಬೋರ್ ಬರೋದು, ಬೋರ್ ಕೆಟ್ಟು ಹೋಗೋದು, ಇಂಥ ರೋಗ ಬರೋದು ಅವ್ರ ಮನ್ಯಾಗ ಏನಾರು ಆಗ್ತಾವೇನು ರೀ? ಆಗಂಗಿಲ್ಲ ಇಲ್ಲಿ. ಯಾಕಂದ್ರೆ 24x7 ಐತಿ. ಇಲ್ಲಿ ಬೋರ್ ನೀರು ವಾರಕ್ಕೆ ಒಂದ್ಸರಿ ಟ್ಯಾಂಕರ್ ಬರ್ತದೆ. ಆ ಟ್ಯಾಂಕರ್ ಹೆಂಗಿರ್ತದೆ ಗೊತ್ತಿಲ್ಲ. ನೀವು ನೋಡ್ದಂಗೆ ಈಗ ಟ್ಯಾಂಕಿ ಯಾವಾಗ ತೊಳಿತಾರ ಗೊತ್ತಿಲ್ಲ. ಅದು ಅಂಥ ಜಡ್ ಬಿದ್ದು ಸಹಾಯಕತ್ತಾರ ಜನ ಇಲ್ಲಿ. ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೇಕು. ಶಾಶ್ವತ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಬೇಕಂತಲ್ಲಿ ನಾವು ನಮ್ಮ ಏಜ್ ಬಂದ್ರು ಒಂದು 20 ವರ್ಷ ನಿಂತು ನಾವು 15 ವರ್ಷ ಹೋರಾಟ ಮಾಡ್ಕೊಂಡು ಬರಾಕತ್ತೀವಿ. ಇನ್ನು ನಿಮ್ಮ ಒಂದು ಮಾಧ್ಯಮ ಮುಖಾಂತರ ನಮ್ಮ ಕುಡಿಯಲಿಕ್ಕೆ ನೀರು ಸಿಕ್ಕಿದ್ರೆ ಭಾಳ ನಿಮ್ಗೆ ಥ್ಯಾಂಕ್ಫುಲ್ ಆಗಿ ಹೇಳ್ತೀವಿ ನಾವು. ಇದಿಷ್ಟು ಕನ್ಯಾನಗರ ನಿವಾಸಿಗಳ ಮಾತು. ಒಂದು ಕಡೆ ಕುಡಿಯೋ ನೀರಿನ ಸಮಸ್ಯೆ ಪ್ರಮುಖವಾಗಿ ನಾವು ಏನು ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ನೋಡ್ತೀವಿ, ಆದರೆ ನಗರ ಪ್ರದೇಶಗಳಲ್ಲೇ ಈ ರೀತಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗ್ತಾ ಇರೋದು. ಅದರಲ್ಲೂ 24x7 ನೀರಿನ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಪಾಲಿಕೆ ಭರವಸೆ ಒಂದು ಕಡೆ ಇದ್ದರೆ, ಕೇವಲ 1 ವಾರ 15 ದಿನ ಕಳೆದರೂ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಆಗ್ತಾ ಇಲ್ಲ. ಕೇವಲ ಟ್ಯಾಂಕರ್ಗಳು ಬಂದರೆ ನಾವು ಆ ಟ್ಯಾಂಕರ್ಗಳಿಗೆ ಮುಂಚಿತವಾಗಿ 1 ದಿನದ ಮುಂಚಿತವಾಗಿ ನಾವು ಕೊಡಗಳನ್ನು ಇಟ್ಟು ಕಾಯಬೇಕಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಶಾಶ್ವತವಾಗಿ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲದಿದ್ದಲ್ಲಿ ಬೀದಿಗಿಳಿದು ನಾವು ಹೋರಾಟಕ್ಕೆ ಮುಂದಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.